ಗುರುಭ್ಯೋ ನಮಃ. ನಿಮಗೆಲ್ಲರಿಗೂ ಮಂಗಳ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮೋ ನಮಃ. ನಿಮಗೆಲ್ಲರಿಗೂ ಮಂಗಳ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಎಲ್ಲರಿಗೂ ಸಹಿತ ಖುಷಿ ವಿಚಾರ. ಈ 4 ರಾಶಿಯವರಿಗೆ ವಿಶೇಷವಾಗಿ ಐಷಾರಾಮಿ ಜೀವನವನ್ನ ಅನುಭವಿಸುವಂತದ್ದಾಗಿರತಕ್ಕಂಥದ್ದು. ಈ ಶಿವರಾತ್ರಿ ಹಬ್ಬ ಈ 4 ರಾಶಿಯವರಿಗೆ ಒಲಿದು ಬಂದಿದೆ ಭಾಗ್ಯ ಅನ್ನುವಂಥದ್ದು ಆಗಿರತಕ್ಕಂಥದ್ದು. ಏನದ ಆ 4 ರಾಶಿಯವರಿಗೆ ಏನೆಲ್ಲ ಲಾಭಗಳು ದೊರೀತವೆ ಶಿವರಾತ್ರಿ ಹಬ್ಬದ ದಿನ? ಈ ವಿಡಿಯೋವನ್ನ ಆದಷ್ಟು ಜನ ಶೇರ್ ಮಾಡಿ. ಬಹಳ ಅದ್ಭುತಕರವಾಗಿರತಕ್ಕಂತಹ ಮಾಹಿತಿ ಅದ. ಏನಂತಂದ್ರೆ ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಅನ್ನುವ ಹಾಗೆ ಶಿವನಾಗಿರ್ತಕ್ಕಂಥದ್ದು, ಬಿಲ್ವಪತ್ರೆಯ ಪ್ರಿಯನಾಗಿರ್ತಕ್ಕಂಥದ್ದು, ಶಿವನಿಗೆ ಅಭಿಷೇಕ ಪ್ರಿಯನಾಗಿರ್ತಕ್ಕಂಥದ್ದಾಗಿರ್ತಕ್ಕಂಥದ್ದು. ಇವತ್ತು 15ನೇ ತಾರೀಕು 2ನೇ ತಿಂಗಳ 2026 ಭಾನುವಾರ ದಿವಸ ಆದಿತ್ಯವಾರ ದಿನ ಶಿವರಾತ್ರಿ ಹಬ್ಬದ ಎಲ್ಲರೂ ಖುಷಿಯಿಂದ ಆಚರಣೆಯನ್ನ ಮಾಡುವಂತಹ ಹಬ್ಬ. ಮತ್ತೆ ನಮಗೆ ಇನ್ನೂ ಒಂದು ಈ 4 ರಾಶಿಯವರಿಗೆ ಏನದ ಲಾಭಗಳ ಅನ್ನುವಂಥದನ್ನ ಈ ವಿಡಿಯೋ ಮುಖಾಂತರವಾಗ ತಿಳಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರಾದ್ರೂ ನೋಡ್ತಾ ಇದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಯಾವ ರಾಶಿಗೆ ಒಲಿದೆ? ಹೊಸ ವರ್ಷ ಹರ್ಷ ತರಲಿದೆ. ಮಾರ್ಚ್ 19ರಂದು ಯುಗಾದಿ ಹಬ್ಬ ಪ್ರಾರಂಭವಾಗಲಿದೆ. ಈಗೇನು ಶಿವರಾತ್ರಿ 15ನೇ ತಾರೀಕು ಯಾವ ರಾಶಿಯರಿಗೆ ಶಿವ ಒಲಿತಾನ ಅನ್ನುವಂಥದ್ದು? ಎಲ್ಲಾ ರಾಶಿಯವರಿಗೆ ಒಲಿತಾನ. ಆದರೆ ಗುರುಬಲ ಪ್ರಾರಂಭ ಆಗುವಂತಹ ರಾಶಿ ಈ ರಾಶಿಯವರಿಗೆ ಮಾತ್ರ ಅಂದುಕೊಂಡಂತ ಶಿವರಾತ್ರಿ ಹಬ್ಬವನ್ನ ಅದ್ಭುತವಾಗಿ ಆಚರಿಸಿದ್ರೆ ಖಂಡಿತವಾಗಿ ಶಿವ ಅವರಿಗೆ ಅನುಕೂಲವಾಗಿರತಕ್ಕಂತಹ ಕೆಲಸ ಕಾರ್ಯ ಶ್ರದ್ಧೆ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡತಕ್ಕಂತಹ ತುಲಾ ರಾಶಿಯವರಿಗೆ ಎಲ್ಲವೂ ಸಹಿತ ಭರ್ಜರಿ ಧಮಾಕ ಆಗಿರ್ತಕ್ಕಂಥದ್ದು. ಯಾವೆಲ್ಲ ರಾಶಿಯವರಿಗೆ ಅಂದ್ರೆ ಒಂದೇದು ಮೇಷರಾಶಿಯವರಿಗಾಗಿರ್ತಕ್ಕಂಥದ್ದು, ಮಿಥುನ ರಾಶಿಯವರಿಗೆ, ತುಲಾ ರಾಶಿಯವರಿಗೆ ಆಗಿರತಕ್ಕಂಥದ್ದು, ಕುಂಭ ರಾಶಿಯವರಿಗೆ ಆಗಿರ್ತಕ್ಕಂಥದ್ದು, ಸಿಂಹ ರಾಶಿಯವರಿಗೆ. ಈ ರಾಶಿಯವರಿಗೆ ಮಾತಾಡೋದೇ ಇಲ್ಲ. ಶಿವರಾತ್ರಿ ಹಬ್ಬದಿನ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ಕೈ ಒಳಗೆ ಒಂದು ಬಿಲ್ಪತ್ರ ಇಟ್ಕೊಂಡು ಶಿವನ ತಲೆ ಮೇಲೆ ಹಾಕಿ, ಮನೆ ಒಳಗಳಾಗ್ಲಿ ದೇವಸ್ಥಾನದಲ್ಲಾಗ್ಲಿ ಒಂದು ಶಿವನ ತಲೆ ಮೇಲೆ ಇಟ್ಟು ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮಗೆ 5 ದಿನಗಳ ಕಾಲ ನೀವೇನ್ ಅನ್ಕೊಂಡಿರ್ತೀರ ಕೆಲಸ ಅಭಿವೃದ್ಧಿ ಆಗುವಂತದ್ದಾಗಿರ್ತಕ್ಕಂಥದ್ದು. ಅದಕ್ಕಾಗಿ ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ದೇಹ ಏನಂದ್ರೆ ನಾವೇ ಎಲ್ಲಾ ಕೆಲಸಗಳನ್ನ ಮಾಡುವಾಗ ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಳ್ಳುವ ಮೂಲಕವಾಗಿ ದೇಹ ದುಡಿದ್ರೆ ಕಾರ್ಮಿಕ ಆಗ್ತಾನೆ, ಬುದ್ಧಿ ದುಡಿದ್ರೆ ಮಾಲೀಕ ಆಗ್ತಾನೆ. ಅದಕ್ಕಾಗಿ ಅವತ್ತೊಂದೊಂದು ದಿವಸ ಈ 4-5 ರಾಶಿ ಒಳಗೆ ಶುಭನೇ ಶುಭ. ಏನು ಪ್ರಾರ್ಥನೆ? ವಿದ್ಯೆ ಆಗ್ಲಿ, ಬುದ್ಧಿ ಆಗ್ಲಿ, ಸುಖ ಶಾಂತಿ ನೆಮ್ಮದಿನ ಯಾವ ರೀತಿಯಾಗಿ ಆಚರಿಸಬೇಕು ಶಿವರಾತ್ರಿ ಅಂದ್ರೆ ಕೆಲವರು ಉಪವಾಸ ಇರ್ತಾರೆ, ಕೆಲವರು ಉಪವಾಸ ಇರದೇ ಇರ್ತಾರೆ. ಭಗವಂತನನ್ನ ಉಪವಾಸ ಅಂದ್ರೆ ಶಿವನಿಗೆ ಹತ್ತಿರವಾಗಿರ್ತಕ್ಕ ಕೆಲವು ಉಪವಾಸನೇ ಇರ್ಬೋದು, ಈ ಉಪವಾಸ ಇರದೇ ಇರ್ಬೋದು. ಆದರೆ ಶಿವನಿಗೆ ಬಿಲ್ಪತ್ರೆ ಎಕ್ಕದ ಹೂಗಳನ್ನ ಅರ್ಪಿಸಿದನ್ನ ಮರಿಬೇಡಿ. ಯಾವುದೇ ಕಾರಣಕ್ಕಾಗಿ ಶಿವನಿಗೆ ಎಕ್ಕದ ಹೂವು ಆಗಿರ್ತಕ್ಕಂಥದ್ದು ಬಿಲ್ವಪತ್ರೆಯನ್ನ ಅರ್ಪಿಸಿ ಆತನಿಗೆ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಕೆಲಸ ಯಾಕೆ ಆಗೋದಿಲ್ಲ ಅಂತ, ಅದ್ಭುತವಾಗಿರ್ತಕ್ಕಂಥ ಕೆಲಸ ಆಗೇ ಆಗ್ತದೆ ಅನ್ನುವಂಥದ್ದು ಭರವಸೆ ಕೊಡಬಲ್ಲೆ. ಎಲ್ಲಾ ರಾಶಿಯವರಿಗೆ ಒಳ್ಳೇದಾಗ್ಲಿ. ಶಿವರಾತ್ರಿ ಎಲ್ಲರಿಗೂ ಸಹಿತ ಶಿವಮಯವಾಗ್ಲಿ, ಭಕ್ತಿಮಯವಾಗ್ಲಿ ಅನ್ನೋದೇ ನನ್ನ ಅಭಿಲಾಷೆ ಆಗಿರ್ತಕ್ಕಂಥದ್ದು. ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಶುಭಂ ಭೂಯಾತ್. ನಮಸ್ಕಾರಗಳು. ಸರ್ವೇ ಜನಃ ಸುಖಿನೋ ಭವಂತು.